ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಉಪಯುಕ್ತವಾದ ಒಂದು ಮಾಹಿತಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಿದ್ದೀನಿ. ಇನ್ನು ಇವತ್ತು ನಾನು ನಿಮಗೆ ತಿಳಿಸೋಕೊಳ್ತಿರೋ ಮಾಹಿತಿ ಬಂದು ಪ್ರತಿಯೊಂದು ವರ್ಗದ ಪ್ರತಿಯೊಂದು ಜನರಿಗೆ ಉಪಯೋಗವಾಗುವಂಥ ಒಂದು ಮಾಹಿತಿಯಾಗಿರುತ್ತೆ. ಇನ್ನು ಏನಪ್ಪ ಅದು ಅಂತ ನೋಡೋದಾದರೆ, ಈಗಾಗಲೇ ನೀವು ತಮ್ನೇಲಲ್ಲಿ ನೋಡಿರ್ತೀರ NPS ಅಂತ. NPS ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ. ಇನ್ನು ಏನಿದು ನ್ಯಾಷನಲ್ ಪೆನ್ಷನ್ ಸ್ಕೀಮು ಅಂತ ಈಗಾಗಲೇ ನಿಮ್ಮೆಲ್ರಿಗೂ ತಿಳಿದಿರುತ್ತೆ. ಕೇವಲ ಸರ್ಕಾರಿ ನೌಕರರು ಏನಿರ್ತಾರೆ, ಅಂದರೆ ಗೌರ್ಮೆಂಟ್ ಜಾಬಲ್ಲಿ ಇರೋರು ಏನಿರ್ತಾರೆ, ಅವರು ರಿಟೈರ್ಡ್ ಆದ ನಂತರ ಒಂದು ಮಂತ್ಲಿ ಪೆನ್ಷನ್ ಅಮೌಂಟ್ನ ಪಡ್ಕೊಳ್ತಿರ್ತಾರೆ. ಅದೇ ಥರ ಅವರು ರಿಟೈರ್ಡ್ ಆಗುವಾಗ ಒಂದು ಲಂಸಮ್ ಅಮೌಂಟ್ನ ಪಡ್ಕೊಂಡು ರಿಟೈರ್ಡ್ ಆದ ನಂತರ ಮಂತ್ಲಿ ಒಂದಿಷ್ಟು EMI ಅಮೌಂಟ್ನ, EMI ಅಂದರೆ ಪೆನ್ಷನ್ ಅಮೌಂಟ್ನ ಪಡ್ಕೋತಾ ಇರ್ತಾರೆ. ಇದು ಈಗಾಗಲೇ ನಿಮ್ಮೆಲ್ರಿಗೂ ತಿಳಿದಿರುವಂಥ ಒಂದು ವಿಚಾರ ಆಗಿರುತ್ತೆ. ಅದೇ ರೀತಿ ಯಾವುದೇ ಸರ್ಕಾರಿ ನೌಕರರಲ್ಲದೇ ಇರುವವರು ಕೂಡ ಇದೇ ರೀತಿ ಒಂದು ಪೆನ್ಷನ್ ಅಮೌಂಟ್ನ ಪಡ್ಕೋಬೋದಾಗಿರುತ್ತೆ. ಈ ಗೌರ್ಮೆಂಟ್ ನೌಕರಿ ಹೊಂದಿರೋರು ಏನಿರ್ತಾರೆ, ಅವರು ರಿಟೈರ್ಡ್ ಆದಾಗ ಒಂದು ಟೋಟಲ್ ಲಂಸಮ್ ಅಮೌಂಟು, ಅದೇ ರೀತಿ ಮಂತ್ಲಿ ಪೆನ್ಷನ್ನ ಯಾವ ಥರ ಪಡಿತಾರೋ ಅದೇ ರೀತಿ ಯಾವುದೇ ಸರ್ಕಾರಿ ನೌಕರರಲ್ಲದೇ ಇರೋರು ಕೂಡ ಒಂದು ಟೋಟಲ್ ಲಂಸಮ್ ಅಮೌಂಟ್ನ, ಅದೇ ರೀತಿ ಮಂತ್ಲಿ ಪೆನ್ಷನ್ ಅಮೌಂಟ್ನ ಪಡ್ಕೋಬೋದಾಗಿರುತ್ತೆ. ಈ ಒಂದು ಸ್ಕೀಮ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿ ಇನ್ನೂ ನಾನಿವಾಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಏನಪ್ಪ ಅಂದರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಈ ಒಂದು ಸ್ಕೀಮ್ನ NPS ಏನಿದೆ, NPS ಸ್ಕೀಮ್ನ ಮಕ್ಕಳಿಗೂ ಸಮೇತ ಪೆನ್ಷನ್ ಬರೋ ಥರ ಎಕ್ಸ್ಟೆಂಡ್ ಮಾಡ್ತು, NPS ವಾತ್ಸಲ್ಯ ಅಂತ ಅಂದ್ಬಿಟ್ಟು. ಇನ್ನು ಆ NPS ವಾತ್ಸಲ್ಯದ ಬಗ್ಗೆ ನೀವೇನಾದ್ರು ತಿಳ್ಕೊಳ್ಬೇಕು ಅಂದರೆ, ಫಸ್ಟು ಅಡಲ್ಟ್ಸ್ ಅಂದರೆ NPS, ಈಗ ದೊಡ್ಡವರಿಗಿರೋ NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ನ ನೀವು ಸಂಪೂರ್ಣವಾಗಿ ತಿಳ್ಕೊಂಡಿದ್ರೆ ನಿಮಗೆ NPS ವಾತ್ಸಲ್ಯದ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ NPS ವಾತ್ಸಲ್ಯ ಅಂದರೆ ಚಿಕ್ಕ ಮಕ್ಕಳು ಯಾವ ರೀತಿಯಾಗಿ ಪೆನ್ಷನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು NPS ಯೋಜನೆಯನ್ನು ನೀವು ಕಂಪ್ಲೀಟಾಗಿ ತಿಳ್ಕೊಂಡ್ರೆ ಆ NPS ವಾತ್ಸಲ್ಯ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಹಂಗಾಗಿ ಯಾರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಮರಿದೇನೆ ಕ್ಲಿಕ್ ಮಾಡಿ. ಇನ್ನೂ ತುಂಬ ಜನ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ತಿಲ್ಲ. ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದಷ್ಟು ನಾನು ನಿಮ್ಮೊಂದಿಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಖುಷಿಯಾಗಿದೆ. ಸೊ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಗಳನ್ನ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ಈ NPS ಸ್ಕೀಮ್ನ ಮೊದಲನೇ ಬಾರಿಗೆ 2004ರಲ್ಲಿ ಜಾರಿಗೆ ತರ್ತಾರೆ. ಅವಾಗ ಏನಪ್ಪ ಅಂದರೆ, ಬರೀ ಸರ್ಕಾರಿ ನೌಕರರಿಗೆ ಮಾತ್ರ ಈ ಒಂದು ಸ್ಕೀಮ್ನ ಜಾರಿ ಮಾಡಲಾಗಿರುತ್ತೆ. ಇನ್ನು 2009ರಲ್ಲಿ ಈ ಒಂದು ಸ್ಕೀಮ್ನ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ರಿಟೈರ್ಮೆಂಟ್ ಪ್ಲ್ಯಾನ್ನ ಮಾಡಿಕೊಳ್ಳಿ ಅಂತ 2009ರಲ್ಲಿ ಈ ಸ್ಕೀಮ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಇನ್ನು ನಿಮ್ಮೆಲ್ರಿಗೂ ಒಂದು ಡೌಟ್ ಸ್ಟಾರ್ಟ್ ಆಗಿರುತ್ತೆ, ಅದೇನಪ್ಪ ಅಂದರೆ, ಸರ್ಕಾರಿ ನೌಕರರಿಗೆ ಆದರೆ ಅವರ ಮಂತ್ಲಿ ಸ್ಯಾಲ್ರಿಲಿ ಇಂತಿಷ್ಟು ಅಮೌಂಟ್ ಅಂತ ಕಟ್ ಮಾಡಿ ಕೊನೆಯದಾಗಿ ಅವ್ರಿಗೆ ಪೆನ್ಷನ್ನಾಗಿ ಒಂದು ಲಂಸಮ್ ಅಮೌಂಟ್ನ ರಿಟೈರ್ಡ್ ಆದಾಗ ಕೊಡ್ತಾರೆ. ಅದೇ ರೀತಿ ರಿಟೈರ್ಡ್ ಆದ ನಂತರ ಪ್ರತಿ ತಿಂಗಳು ಇಂತಿಷ್ಟು ಅಮೌಂಟ್ನ ಪೆನ್ಷನ್ ರೀತಿಯಲ್ಲಿ ಕೊಡ್ತಾರೆ. ಅದೇ ಇದು ಸರ್ಕಾರಿ ನೌಕರರಿಗಾಗಿರುತ್ತೆ. ಇನ್ನು ಸಾಮಾನ್ಯ ಜನರಿಗೆ ಯಾವ ರೀತಿಯಾಗಿ ಸರ್ಕಾರ ಈ ಪೆನ್ಷನ್ನ ಕೊಡುತ್ತೆ ಅನ್ನೋದಾದರೆ, ಯಾರೆಲ್ಲ ಈ ಪೆನ್ಷನ್ ಸ್ಕೀಮ್ನ ಪಡ್ಕೋಬೇಕು ಅಂತಿದ್ದೀರಾ ಅವರೇ ಸ್ವತಃ ಮಂತ್ಲಿ ಇಂತಿಷ್ಟು ಅಮೌಂಟ್ನ ಕಟ್ಟಬೇಕಾಗಿರುತ್ತೆ. ಅದು ಇಷ್ಟೇ ಅಮೌಂಟ್ ಕಟ್ಟಬೇಕು ಅಂತ ನಿಮಗೆ ಯಾವುದೇ ಥರದ ಲಿಮಿಟ್ ಇರಲ್ಲ. ನೀವು 100 ರೂಪಾಯಿಂದನೂ ಕಟ್ಬೋದು, 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ. ಇನ್ನು ನೀವು ಕಟ್ಟೋ ಅಮೌಂಟ್ ಮೇಲೆ ನಿಮಗೆ ಎಷ್ಟು ಪೆನ್ಷನ್ ಅಮೌಂಟ್ ಬರುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನೀವು ಮಂತ್ಲಿ ಎಷ್ಟು ಹೆಚ್ಚು ಹಣ ಕಟ್ತೀರೋ ಅಷ್ಟು ಹೆಚ್ಚು ಪೆನ್ಷನ್ ನಿಮಗೆ ಸಿಗುತ್ತೆ. ಅದು 5 ಲಕ್ಷ, 10 ಲಕ್ಷ, 50 ಲಕ್ಷ, 1 ಕೋಟಿವರೆಗೂ ಆಗಿರ್ಬೋದು. ಇನ್ನು ಈ ಒಂದು ಹಣನ ನೀವು ಪ್ರತಿ ತಿಂಗಳು ಕಟ್ಟಬೇಕು ಅಂತಲೂ ಏನಿಲ್ಲ. ಪ್ರತಿ 3 ತಿಂಗಳು ಅಥವಾ 6 ತಿಂಗಳು ಅಥವಾ 1 ವರ್ಷಕ್ಕೆ ಒಂದು ಬಾರಿ ಆದ್ರೂ ಕಟ್ಬೋದಾಗಿರುತ್ತೆ. ಇನ್ನು ನಿಮ್ಮೆಲ್ರಿಗೂ ಇನ್ನೊಂದು ಡೌಟು ಏನಿರುತ್ತೆ ಅಂದರೆ,
ನಾವು ಕಟ್ಟೋ ಕಡಿಮೆ ಅಮೌಂಟ್ಗೆ 5 ಲಕ್ಷ 10 ಲಕ್ಷ 50 ಲಕ್ಷ ಅದೇ ರೀತಿ 1 ಕೋಟಿ ಇಷ್ಟೆಲ್ಲ ಹಣನ ಸರ್ಕಾರ ನಮಗೆ ಹೇಗೆ ಕೊಡುತ್ತೆ ಅಂತ ಒಂದು ಡೌಟು ಎಲ್ರಿಗೂ ಇರುತ್ತೆ. ಇನ್ನು ಸರ್ಕಾರ ಯಾವ ರೀತಿಯಾಗಿ ನಿಮಗೆ ಅಷ್ಟು ಕಡಿಮೆ ಅಮೌಂಟನ್ನ ಕಟ್ಟಿ ಕೊನೆಯದಾಗಿ ನಿಮ್ಗೆ ಅಷ್ಟೊಂದು ಅಮೌಂಟನ್ನ ಕೊಡುತ್ತೆ ಅಂತ ನೋಡೋದಾದರೆ, ನೀವು ಕಟ್ಟೋ ಹಣನ ಸರ್ಕಾರದ ಒಂದು ಸಂಸ್ಥೆ ಇರುತ್ತೆ PFRDA ಅಂತ, ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಈ ಒಂದು ಸಂಸ್ಥೆ ನೀವು ಕಟ್ಟೋ ಅಮೌಂಟನ್ನ ಮೇಂಟೈನ್ ಮಾಡ್ತಿರುತ್ತೆ. ಇದು ಒಂದು ಸರ್ಕಾರಿ ಅಂಡರ್ಟೇಕಿಂಗ್ ಒಂದು ಸಂಸ್ಥೆ ಆಗಿರುತ್ತೆ. ಇನ್ನು ನೀವು ಕಟ್ತಿರೋ ಅಮೌಂಟನ್ನ ಈ ಒಂದು PFRDA ಏನು ಮಾಡುತ್ತೆ ಅಂದರೆ, ಕೆಲವೊಂದು ಶೇರ್ ಮಾರ್ಕೆಟಲ್ಲಿ ಅದೇ ರೀತಿ ಗೌರ್ಮೆಂಟ್ ಬಾಂಡ್ಗಳಲ್ಲಿ ಕಾರ್ಪೊರೇಟ್ ಕಂಪನಿ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿರುತ್ತೆ. ಇನ್ವೆಸ್ಟ್ ಮಾಡಿ ಅದರಿಂದ ಬರೋ ಲಾಭನ ನಮಗೆ ಪೆನ್ಷನ್ ರೀತಿಯಾಗಿ ವಾಪಸ್ ಕೊಡುತ್ತೆ. ಇನ್ನು ಬರೋ ಅಷ್ಟು ಲಾಭನ ನಮಗೆ ವಾಪಸ್ ಕೊಡುತ್ತೆ ಅಂದರೆ, ಅಷ್ಟು ಲಾಭನ ಅದು ವಾಪಸ್ ಕೊಡಲ್ಲ, ಮ್ಯಾಕ್ಸಿಮಮ್ ಅಮೌಂಟು ಲಾಭನ ನಿಮಗೆ ವಾಪಸ್ ಮಾಡುತ್ತೆ. ಇನ್ನು ಈ ಒಂದು ಪೆನ್ಷನ್ ಸ್ಕೀಮ್ನಲ್ಲಿ ನೀವು ಟೂ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದಾಗಿರುತ್ತೆ. ಅದು ಏನಪ್ಪ ಅಂದರೆ, ಒಂದು ಆಕ್ಟಿವ್ ಮೋಡ್ ಅಂತ, ಇನ್ನೊಂದು ಆಟೋ ಮೋಡ್ ಇನ್ವೆಸ್ಟ್ಮೆಂಟ್ ಅಂತ. ಈ ಒಂದು ಆಕ್ಟಿವ್ ಮೋಡ್ ಇನ್ವೆಸ್ಟ್ಮೆಂಟ್ ಅಂದರೆ, ನೀವು ಇನ್ವೆಸ್ಟ್ ಮಾಡೋ ಹಣನ ಯಾವ ಶೇರ್ಗಳ ಮೇಲೆ ಹೂಡಿಕೆ ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಿ ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಆಟೋ ಮೋಡ್ ಅಂದರೆ, ಇಲ್ಲಿ ನೀವೇನು ತಲೆ ಕೆಡಿಸ್ಕೊಳ್ಳೋ ಆಗಿರಲ್ಲ. PFRDA ಏನಿರುತ್ತೋ ಅವರೇ ಕೆಲವೊಂದು ಪರ್ಸ್ನಲ್ ಅಡ್ವೈಸರ್ಗಳನ್ನ ಇಟ್ಕೊಂಡಿರ್ತಾರೆ. ಆ ಒಂದು ಪರ್ಸ್ನಲ್ ಅಡ್ವೈಸರು ನಿಮ್ಮ ಹಣನ ಅವರಿಗೆ ಬೇಕಾಗಿರೋ ಶೇರ್ ಮೇಲೆ ಇನ್ವೆಸ್ಟ್ ಮಾಡಿ ನಿಮ್ಮ ಹಣನ ಕಂಪ್ಲೀಟ್ ಜವಾಬ್ದಾರಿನ ಅವರೇ ತಗೊಂಡಿರ್ತಾರೆ. ಇನ್ನು ಎಷ್ಟು ಅಮೌಂಟನ್ನ ಇನ್ವೆಸ್ಟ್ ಮಾಡಬೇಕು ಅಂದರೆ, ಇಷ್ಟೇ ಹಣ ಕಟ್ಟಿ ಅಂತ ಕಡ್ಡಾಯ ಏನಿಲ್ಲ. ನೀವು 100 ರೂಪಾಯಿಂದ 500 ರೂಪಾಯಿ 1000 ರೂಪಾಯಿ 5000 ರೂಪಾಯಿ ಎಷ್ಟು ಬೇಕಾದ್ರೂ ಹಣನ ಕಟ್ಬೋದಾಗಿರುತ್ತೆ. ಇನ್ನು 1 ವರ್ಷಕ್ಕೆ ಮಿನಿಮಮ್ ಅಮೌಂಟ್ ಬಂದು 1000 ಆಗಿರುತ್ತೆ. ಇನ್ನು ಇಲ್ಲಿ 2 ಥರದ ಅಕೌಂಟಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ. ಅದೇನಪ್ಪ ಅಂದರೆ ಟೈಯರ್ 1 ಮತ್ತು ಟೈಯರ್ 2 ಅಕೌಂಟ್ ಅಂತ. ಇನ್ನು ಟೈಯರ್ 1 ಅಕೌಂಟಲ್ಲಿ ವರ್ಷಕ್ಕೆ 2 ಲಕ್ಷದವರೆಗೂ ನೀವು ಅಮೌಂಟನ್ನ ಕಟ್ಟಿದ್ರೆ ಟ್ಯಾಕ್ಸ್ ಫ್ರೀ ಆಗುತ್ತೆ. ಇನ್ನು ಟೈಯರ್ 2 ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಏನೂ ಸಿಗಲ್ಲ. ಇನ್ನು ಈ ಟೈಯರ್ 2 ಅಕೌಂಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಧ್ಯದಲ್ಲಿ ನಿಮ್ಮ ಹಣನ ವಿತ್ಡ್ರಾ ಮಾಡ್ಕೋಬೋದಾಗಿರುತ್ತೆ. ಅದೇ ರೀತಿ ಟೈಯರ್ 1ನಲ್ಲಿ ಆ ರೀತಿ ಮಧ್ಯದಲ್ಲಿ ನಿಮ್ಮ ಹಣನ ವಾಪಸ್ ಪಡ್ಕೊಳ್ಳೋದಕ್ಕೆ ಆಪ್ಷನ್ಸ್ ಇರಲ್ಲ. ಇನ್ನು ಈ 2 ಅಕೌಂಟ್ಗೆ ಡಿಫ್ರೆನ್ಸ್ ಏನು ಅಂತ ನೋಡೋದಾದರೆ, ಟೈಯರ್ 1 ಅಕೌಂಟ್ ಬಂದು ಇಂಡಿವಿಜುವಲ್ ಪೆನ್ಷನ್ ಅಕೌಂಟ್. ಇನ್ನು ಇದರಲ್ಲಿ ವಿತ್ಡ್ರಾ ಮಾಡ್ಬೋದು, ಬಟ್ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇನ್ನು ಈ ಒಂದು ಟೈಯರ್ 1 ಅಕೌಂಟ್ನ ಓಪನ್ ಮಾಡೋಕ್ಕೆ 500 ರೂಪಾಯಿ ಅಮೌಂಟ್ನ ನೀವು ಪೇ ಮಾಡಿ ಈ ಒಂದು ಟೈಯರ್ 1 ಅಕೌಂಟ್ನ ಓಪನ್ನ ಮಾಡ್ಬೋದಾಗಿರುತ್ತೆ. ಅದೇ ರೀತಿಯಾಗಿ ಈ ಟೈಯರ್ 1 ಅಕೌಂಟಲ್ಲಿ ವರ್ಷಕ್ಕೆ ಮಿನಿಮಮ್ 1000 ರೂಪೀಸ್ ಕಾಂಟ್ರಿಬ್ಯೂಷನ್ ಅಮೌಂಟ್ನ ನೀವು ಪೇ ಮಾಡಬೇಕಾಗಿರುತ್ತೆ. ಅದೇ ರೀತಿ ಟೈಯರ್ 2 ಅಕೌಂಟ್ ಬಂದು ಆಪ್ಷನಲ್ ಅಕೌಂಟ್ ಆಗಿರುತ್ತೆ. ಇನ್ನು ಈ ಟೈಯರ್ 2 ಅಕೌಂಟ್ನ ಓಪನ್ ಮಾಡೋಕ್ಕೆ ಟೈಯರ್ 1 ಅಕೌಂಟು ಕಂಪಲ್ಸರಿಯಾಗಿ ಬೇಕಿರುತ್ತೆ. ಯಾರ್ದೆಲ್ಲ ಟೈಯರ್ 1 ಅಕೌಂಟ್ ಇರುತ್ತೆ ಅವ್ರು ಮಾತ್ರ ಈ ಟೈಯರ್ 2 ಅಕೌಂಟ್ನ ಓಪನ್ ಮಾಡ್ಬೋದಾಗಿರುತ್ತೆ. ಅದೇ ರೀತಿ ಈ ಟೈಯರ್ 2 ಅಕೌಂಟಲ್ಲಿ ಯಾವುದೇ ತರಹದ ಮಿನಿಮಮ್ ಅಮೌಂಟ್ ಅಂತ ಏನಿರಲ್ಲ. ಆದರೆ ಈ ಅಕೌಂಟ್ ಓಪನ್ ಮಾಡುವಾಗ ಫಸ್ಟ್ ಟೈಮ್ 250 ರೂಪೀಸ್ ಅಮೌಂಟ್ನ ಪೇ ಮಾಡಬೇಕಾಗಿರುತ್ತೆ. ಇನ್ನು ಪ್ರತಿ ತಿಂಗಳು ನಿಮಗೆ ಇಷ್ಟ ಬಂದಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಹಣನ ಪ್ರತಿ ತಿಂಗಳು ಕಟ್ಟಬೇಕು ಅಂತ ಏನಿಲ್ಲ. 3 ತಿಂಗಳು 6 ತಿಂಗಳು ಅದೇ ರೀತಿಯಾಗಿ 1 ವರ್ಷಕ್ಕೊಮ್ಮೆ ಕಟ್ಬೋದಾಗಿರುತ್ತೆ. ಇನ್ನು ಇವಾಗ ಈ ಒಂದು ಪೆನ್ಷನ್ ಸ್ಕೀಮ್ನ 30 ವರ್ಷದ ವ್ಯಕ್ತಿ ಏನಾದರೂ ಪಡಿಬೇಕು ಅಂತಂದರೆ, ಈಗ ಸಪೋಸ್ ಒಬ್ಬ ವ್ಯಕ್ತಿಗೆ 30 ಅಥವಾ 35 ವರ್ಷ ಆಗಿದೆ ಅಂದರೆ ಅವನು ಯಾವುದೋ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರ್ತಾನೆ. ಆದರೆ 60 ವರ್ಷ ಆದಮೇಲೆ ಅವನಿಗೆ ಯಾವುದೇ ಥರದ ಪೆನ್ಷನ್ ಅಮೌಂಟ್ನ ಆ ಪ್ರೈವೇಟ್ ಕಂಪನಿ ಪ್ರೊವೈಡ್ ಮಾಡಲ್ಲ. ಸೊ ಅವನು 60 ವರ್ಷ ಆದಮೇಲೆ ಕೆಲಸ ಮಾಡೋಕ್ಕೂ ಆಗಲ್ಲ. ಅಂದರೆ ಆವಾಗ ಅವನ ಜೀವನ ಸಾಗಿಸೋಕ್ಕೆ ತುಂಬಾ ಕಷ್ಟ ಆಗಿರುತ್ತೆ. ಸೊ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ, ಇವಾಗ 30 ವರ್ಷ ಆಗಿರುತ್ತೆ ಅಂದರೆ 30 ವರ್ಷದಿಂದ 60 ವರ್ಷದವರೆಗೂ NPS ಸ್ಕೀಮಲ್ಲಿ ಇಂತಿಷ್ಟು ಅಮೌಂಟ್ ಅಂತ ಇನ್ವೆಸ್ಟ್ ಮಾಡ್ಕೊಂಡು ಹೋಗಬೇಕು. ಇನ್ವೆಸ್ಟ್ ಮಾಡಿ ಅಂದರೆ ಆ ಒಂದು ಇನ್ವೆಸ್ಟ್ ಮಾಡೋ ವ್ಯಕ್ತಿಗೆ 60 ವರ್ಷ ಯಾವಾಗ ಕಂಪ್ಲೀಟ್ ಆಗುತ್ತೋ, 60 ವರ್ಷ ಕಂಪ್ಲೀಟ್ ಆದಮೇಲೆ ಅವನಿಗೆ 60 ವರ್ಷ ಕಂಪ್ಲೀಟ್ ಆಗಿದ ತಕ್ಷಣ ಅವನು ಕಟ್ಟಿರೋ ಟೋಟಲ್ ಅಮೌಂಟಲ್ಲಿ ಹಾಫ್ ಅಮೌಂಟು
ಲಮ್ಸಮ್ ಅಮೌಂಟಾಗಿ ಸಿಗುತ್ತೆ. ಅದೇ ರೀತಿಯಾಗಿ ಇನ್ನು ಉಳಿದಿದ್ದ ಹಾಫ್ ಅಮೌಂಟಲ್ಲಿ ನಾನು ಪ್ರತಿ ತಿಂಗಳು ಅವ್ನು ಬದುಕಿರೋವರೆಗೂ ಪೆನ್ಷನ್ನ ಸರ್ಕಾರ ಕೊಡ್ತಾ ಹೋಗುತ್ತೆ. ಇನ್ನು ಸಪೋಸ್ ಒಂದು ಎಕ್ಸಾಂಪಲ್ ನೋಡೋದಾದರೆ, ಇವತ್ತು ಪೆನ್ಷನ್ ಸ್ಕೀಮ್ನ ಓಪನ್ ಮಾಡಿಸೋ ಒಂದು ವ್ಯಕ್ತಿಗೆ 30 ವರ್ಷ ಆಗಿದ್ದು, ಸಪೋಸ್ ಅವನೇನಾದರೂ ಮಂತ್ಲಿ 5,000 ಏನಾದರೂ ಇನ್ವೆಸ್ಟ್ ಮಾಡ್ಕೊಂಡು ಹೋದರೆ ಈ ಒಂದು NPS ಸ್ಕೀಮಲ್ಲಿ 60 ವರ್ಷ ಆದಮೇಲೆ ಒಂದು ಆನ್ ಆ್ಯಂಡ್ ಅವರೇಜ್ ಆಗಿ, ಅಂದರೆ ಎಕ್ಸಾಕ್ಟ್ ಅಂತಲ್ಲ, ಹಿಂದೆ ಮುಂದೆ ಟೋಟಲ್ ಅವನಿಗೆ 1,13,00,000ಕ್ಕಿಂತ ಹೆಚ್ಚು ಅಮೌಂಟು ಸಿಗುತ್ತೆ. ಇದು ಫಿಕ್ಸ್ ಅಮೌಂಟ್ ಅಂತ ನೋಡೋದಾದರೆ ಹಾಗೇನಿಲ್ಲ, ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಒಂದು ತುಂಬಾ ದೊಡ್ಡ ಮೊತ್ತದ ಹಣ ನಿಮ್ಮ ಕೈಗೆ ಸೇರುತ್ತೆ. ಇನ್ನು ಇಷ್ಟು ಅಮೌಂಟ್ನ ನಿಮ್ಮ ಕೈಗೆ ಒಂದೇ ಸಲ ಕೊಡ್ತಾರಾ ಅಂತ ನೋಡೋದಾದರೆ ಇಲ್ಲ, ಅದರಲ್ಲಿ ಹಾಫ್ ಅಮೌಂಟ್ ಅಂದರೆ 68 ಲಕ್ಷಕ್ಕಿಂತ ಹೆಚ್ಚು ಅಮೌಂಟ್ ನಿಮಗೆ 60 ವರ್ಷ ಆಗಿದ್ದ ನಂತರ ತಕ್ಷಣ ನಿಮ್ಮ ಅಕೌಂಟ್ಗೆ ಬಂದುಬಿಡುತ್ತೆ. ಇನ್ನು ಮಿಕ್ಕಿರೋ 45 ಲಕ್ಷ ಏನಿರುತ್ತೆ ಅದರಲ್ಲಿ ಪ್ರತಿ ತಿಂಗಳು 25,000ದಂತೆ ಪೆನ್ಷನ್ನ ಕೊಟ್ಕೋತಾ ಹೋಗ್ತಾರೆ. ಒಂದು ವೇಳೆ NPS ಅಲ್ಲಿ ಇನ್ವೆಸ್ಟ್ ಮಾಡಿರೋ ವ್ಯಕ್ತಿ ಏನಾದರೂ ಅಚಾನಕ್ಕಾಗಿ ಎಕ್ಸ್ಪೈರ್ ಆದರೆ ಆ ಫುಲ್ ಲಮ್ಸಮ್ ಅಮೌಂಟ್ ಹಣ ಏನಿರುತ್ತೆ ನಾಮಿನಿ ಯಾರಾಗಿರ್ತಾರೋ ಅವರ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತೆ. ಅಥವಾ ನಾಮಿನಿ ಏನಾದರೂ ಆ ಹಣನ ಮಂತ್ಲಿ ಪೆನ್ಷನ್ ಥರನೇ ಪಡ್ಕೊಬೇಕು ಅಂತ ಅಂದರೆ ಆ ರೀತಿಯಾಗಿ ಕೂಡ ಪಡ್ಕೋಬೋದಾಗಿರುತ್ತೆ. ಇನ್ನು ಈ ಪೆನ್ಷನ್ ಅಕೌಂಟ್ನ ಎಲ್ಲೆಲ್ಲೆಲ್ಲ ಓಪನ್ ಮಾಡ್ಬೋದು ಅಂತ ನೋಡೋದಾದರೆ ಪೋಸ್ಟ್ ಆಫೀಸಲ್ಲಿ ಕೂಡ ಓಪನ್ ಮಾಡ್ಬೋದಾಗಿರುತ್ತೆ. ಅದೇ ರೀತಿ ನ್ಯಾಷನಲೈಸ್ಡ್ ಬ್ಯಾಂಕ್ ಯಾವ್ಯಾವುದಿರುತ್ತೆ ನ್ಯಾಷನಲೈಸ್ಡ್ ಬ್ಯಾಂಕಲ್ಲೂ ಕೂಡ ಓಪನ್ ಮಾಡೋದಾಗಿರುತ್ತೆ. ಅದೇ ರೀತಿ ಆನ್ಲೈನ್ ಮುಖಾಂತರನೂ ಈ ಅಕೌಂಟ್ನ ಓಪನ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಅದೇ ರೀತಿಯಾಗಿ ನಿಮ್ಮ ಹಣನ ನೀವು UPI ಉಪಯೋಗಿಸ್ಕೊಂಡು ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಪೆನ್ಷನ್ ಅಕೌಂಟ್ಗೆ ಮಂತ್ಲಿ ನಿಮ್ಮ ಹಣನ ಕಟ್ಬೋದಾಗಿರುತ್ತೆ. ಇನ್ನು ಕೊನೆಯದಾಗಿ ಪ್ರತಿ ತಿಂಗಳು ಎಷ್ಟು ಹಣ ಕಟ್ಟಿದೆ ಎಷ್ಟು ಪೆನ್ಷನ್ ಬರುತ್ತೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂದರೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ NPS ಕ್ಯಾಲ್ಕುಲೇಟರ್ ಏನಿರುತ್ತೆ ಈ NPS ಕ್ಯಾಲ್ಕುಲೇಟರ್ ಲಿಂಕ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಮುಖಾಂತರ ನೀವು ತಿಳ್ಕೊಬೋದಾಗಿರುತ್ತೆ. ಇನ್ನು ಈ ಲಿಂಕ್ ಥ್ರೂ ಹೇಗೆಲ್ಲ ಚೆಕ್ ಮಾಡ್ಬೋದು ಅಂತ ಈ ಒಂದು ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತೀನಿ ನೋಡಿ. ಇನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಒಂದು NPS ಕ್ಯಾಲ್ಕುಲೇಟರ್ ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಇಂಟರ್ಫೇಸ್ನ ನೀವು ನೋಡ್ಬೋದಾಗಿರುತ್ತೆ. ಫಸ್ಟ್ ಇಲ್ಲಿ ಬಂದು ಸೆಕ್ಟರ್ನ ಸೆಲೆಕ್ಟ್ ಮಾಡೋದಕ್ಕೆ ಕೇಳುತ್ತೆ. ಇಲ್ಲಿ ಬಂದು ನೀವು ನಾನ್ ಗೌರ್ಮೆಂಟ್ ಅಂತಲೇ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅದಾದ ನಂತರ ಸ್ಕೀಮ್ ಅವೈಲೇಬಲ್, ಈ ಸ್ಕೀಮ್ ಅವೈಲೇಬಲ್ಲು ಲೈಕ್ ಇಲ್ಲಿ 3 to 4 ಟೈಪ್ಸ್ ಆಫ್ ಸ್ಕೀಮ್ಸ್ ಇರುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ಸ್ಕೀಮನ್ನು ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಸಪೋಸ್ ಇಲ್ಲಿ ನಾನು ಬ್ಯಾಲೆನ್ಸ್ಡ್ ಲೈಫ್ ಸೈಕಲ್ ಫಂಡ್ ಅಂತ ನಾನು ಸೆಲೆಕ್ಟ್ ಮಾಡಿದ್ರೆ ನಂತರ ಇದು ಡೇಟ್ ಆಫ್ ಬರ್ತನ್ನು ಕೇಳುತ್ತೆ. ಸಪೋಸ್ ನಾವಿವಾಗ ಒಂದು 30 ಅಥವಾ 31 ಇಯರ್ ಅಂತ ಅಂದ್ಬಿಟ್ಟು ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡೋದಾದರೆ ಇಲ್ಲಿ ಜನವರಿ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಇಯರ್ ಬಂದು 1994 ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಇನ್ವೆಸ್ಟರ್ ಏಜ್ ಬಂದು 31 ಇಯರ್ ಆಗಿರುತ್ತೆ. ನಂತರ ಕೆಳಗಡೆ ಬಂದರೆ ನಿಮಗೆ ಇನ್ನೊಂದು ಆಪ್ಷನ್ ಕಾಣ್ತಿರುತ್ತೆ. ಇಲ್ಲಿ ಐ ವುಡ್ ಲೈಕ್ ಟು ಕಾಂಟ್ರಿಬ್ಯೂಟ್ ಅಂತ. ಇಲ್ಲಿ ಸಪೋಸ್ ನಾವು ಜಸ್ಟು 100 ರೂಪೀಸ್ ಅಂತಲೇ ಇಟ್ಕೊಳ್ಳೋಣ. 100 ರೂಪೀಸ್ ಅಂದರೆ ಪರ್ ಮಂತ್ 100 ರೂಪೀಸ್ನ ಇನ್ವೆಸ್ಟ್ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ 100 ರೂಪೀಸ್ ಅಂತ ಕೊಟ್ಟು ಕೆಳಗಡೆ ಬಂದರೆ ಐ ವಾಂಟ್ ಟು ಕಾಂಟ್ರಿಬ್ಯೂಟ್ ಟಿಲ್ ಮೈ ರಿಟೈರ್ಮೆಂಟ್ ಏಜ್, ಅಂದರೆ ನೀವು ಯಾವ ಏಜ್ವರೆಗೂ ಅಮೌಂಟ್ನ ಕಟ್ತೀರಾ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. 60 ಅಂತಲೇ ಇಟ್ಕೊಳ್ಳೋಣ, ಯಾಕಂದರೆ ಯಾರು 70-75ವರೆಗೂ ಕಟ್ಟಲ್ಲ. ಯಾಕಂದರೆ ಯಾರು 70-75ವರೆಗೂ ಕೆಲಸಕ್ಕೆ ಹೋಗೋದಕ್ಕಾಗಲ್ಲ, ಸೊ ಕಟ್ಟೋಕ್ಕಾಗಲ್ಲ. ನಾವು ರಿಟೈರ್ಮೆಂಟ್ ಏಜ್ನ 60 ಅಂತಲೇ ಇಟ್ಕೊಳ್ಳೋಣ. ಇವಾಗ 31ಇಂದ 60ವರೆಗೂ ಅಪ್ ಟು ಏಜ್ ಆಫ್ 60ವರೆಗೂ ನಾವು ಮಂತ್ಲಿ 100 ರೂಪೀಸ್ ಅಮೌಂಟ್ನ ಪೇ ಮಾಡ್ತೀವಿ ಅಂತ. ಆಫ್ಟರ್ ರಿಟೈರ್ಮೆಂಟ್ ಐ ವಾಂಟ್ ಟು ಡಿಫರ್ ಮೈ ಎಕ್ಸಿಟ್ ವಿತ್ಡ್ರಾಲ್ ಟಿಲ್ ಏಜ್. ಇಲ್ಲಿ ಬಂದು ನಿಮ್ಮ ರಿಟೈರ್ಮೆಂಟ್ ಏಜ್ನ ಕೇಳ್ತಿರೋದು. ಇಲ್ಲಿ 60 ಅಂತಲೇ ಇಟ್ಕೊಳ್ಳಿ. ಇಲ್ಲಿ ಆ್ಯನ್ಯುಯಲ್ ಇನ್ಕ್ರೀಸ್ ಇನ್ ಕಾಂಟ್ರಿಬ್ಯೂಷನ್ ಅಂತ ಇನ್ನೊಂದು ಆಪ್ಷನ್ ಕಾಣ್ತಿದೆ. ಅಂದರೆ ನಿಮಗೆ ಈ ವರ್ಷ ನೀವು 100 ರೂಪಾಯಿ ಕಟ್ಟಿ ನೆಕ್ಸ್ಟ್ ವರ್ಷ ಎಷ್ಟು % ಅಮೌಂಟ್ನ ಇನ್ಕ್ರೀಸ್ ಮಾಡ್ತೀರಾ. ಸಪೋಸ್ 31 ವರ್ಷದಲ್ಲಿ
ಮಂತ್ಲಿ 100 ರೂಪಾಯಿ ನೀವು ಪೇ ಮಾಡ್ತಿದ್ರೆ ನೆಕ್ಸ್ಟು 32 ಇಯರ್ಗೆ ಸಪೋಸ್ ನೀವು ಎಷ್ಟು ಪರ್ಸೆಂಟ್ ಅಮೌಂಟ್ನ ಜಾಸ್ತಿ ಕಟ್ತೀರಾ, ಕಾಂಟ್ರಿಬ್ಯೂಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಇಲ್ಲೊಂದು ಆಪ್ಷನ್ ಕೇಳ್ತಿರೋದು. ಇಲ್ಲಿ ಜಸ್ಟ್ 0 ಅಂತಲೇ ಇಟ್ಕೊಳ್ಳೋಣ, ಯಾಕಂದರೆ ನಾವು ಎವ್ರಿ ಮಂತು 100 ರೂಪೀಸ್ನೇ ಪೇ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಅದಾದ ನಂತರ ನಿಮಗೆ ಇನ್ನೊಂದು ಆಪ್ಷನ್ ಕಾಣ್ತಿರೋದು, ಐ ವುಡ್ ಲೈಕ್ ಟು ಪರ್ಚೇಸ್ ಆ್ಯನ್ಯುಯಿಟಿ ರೇಷಿಯೋ. ಆ್ಯನ್ಯುಯಿಟಿ ರೇಷಿಯೋ ಬಂದು ಏನಿಲ್ಲ, ಲೈಕ್ ನೀವಾಗ ಆಫ್ಟರ್ 60 ಇಯರ್ಸು ನಿಮಗೆ ಒಂದು ರಿಟೈರ್ಮೆಂಟ್ ಆಗುತ್ತೆ ಅಂದರೆ ರಿಟೈರ್ಮೆಂಟ್ ಆದ ನಂತರ ನೀವು ಎಷ್ಟು ಪರ್ಸೆಂಟ್ ಅಮೌಂಟ್ನ ಲಮ್ಸಮ್ ಆಗಿ ಪಡಿತೀರಾ ಅನ್ನೋದಾಗಿರುತ್ತೆ. ಇವಾಗ ಇಲ್ಲಿ 40-60 ಅಂತಲೇ ಇಟ್ಕೊಳ್ಳೋಣ. ಕೆಳಗಡೆ ಬಂದು ಇಲ್ಲಿ ಕ್ಯಾಲ್ಕುಲೇಟ್ ಅಂತ ಆಪ್ಷನ್ನ ನೋಡ್ತಿರ್ಬೋದು. ನೀವು ಜಸ್ಟ್ ಕ್ಯಾಲ್ಕುಲೇಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಪೇಜು ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೋಡ್ಬೋದು ನೀವು, ಅಂದರೆ 31 ಇಯರಿಗೆ ಸ್ಟಾರ್ಟ್ ಮಾಡಿ ಅಪ್ ಟು 60ವರೆಗೂ ನೀವು ಅಮೌಂಟ್ನ ಎವ್ರಿ ಮಂತ್ 100 ರೂಪೀಸ್ನ ಪೇ ಮಾಡ್ಕೊಂಡು ಹೋದರೆ ಟೋಟಲ್ 34,800 ರೂಪೀಸ್ನ ನೀವು ಇನ್ವೆಸ್ಟ್ ಮಾಡಿರ್ತೀರ. ಇಲ್ಲಿ ಚಾರ್ಟ್ನ ನೀವು ನೋಡ್ತಿರ್ಬೋದು ಕೆಳಗಡೆ, ಯುವರ್ ಪೆನ್ಷನ್ ಕಾರ್ಪಸ್ ಅಟ್ ರಿಟೈರ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ 40% ಅಮೌಂಟ್ನ ನೀವು ಲಮ್ಸಮ್ ರೀತಿಯಲ್ಲಿ ಪಡ್ಕೊತೀರ. ಲಮ್ಸಮ್ ಅಂದರೆ ನಿಮಗೆ ಆಫ್ಟರ್ 60 ಇಯರ್ಸ್ ನೀವು ರಿಟೈರ್ಡ್ ಆಗಿದ ತಕ್ಷಣ ಈ ಲಮ್ಸಮ್ ಅಮೌಂಟ್ ಬಂದು ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತೆ, 2,73,967 ರೂಪೀಸ್. ಇನ್ನು ರಿಮೈನಿಂಗ್ 60% ಏನಿದೆ ಅದು ಬಂದು ನಿಮ್ಮ ಮಂತ್ಲಿ ಪೆನ್ಷನ್ ರೂಪದಲ್ಲಿ ನಿಮಗೆ ಇಂತಿಷ್ಟು ಪೆನ್ಷನ್ ಅಂತ ಅಂದ್ಬಿಟ್ಟು ನಿಮಗೆ ಬರ್ತಿರುತ್ತೆ. ಅದೆಷ್ಟು ಅಂತ ನೋಡೋದಾದರೆ ನಿಮ್ಮ ಮಂತ್ಲಿ 2,055 ರೂಪೀಸ್ನ ನೀವು ಮಂತ್ಲಿ ಪೆನ್ಷನ್ ರೀತಿಯಾಗಿ ನೀವು ಬದುಕಿರೋವರೆಗೂ ಪಡ್ಕೋಬೋದಾಗಿರುತ್ತೆ. ಇನ್ನು ಇದೇ ರೀತಿ ನೀವು ಮಂತ್ಲಿ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡ್ಕೋತಾ ಹೋದರೆ, ಲೈಕ್ ಇವಾಗ 100 ರೂಪಾಯಿ ಇರೋದನ್ನ 500 ರೂಪಾಯಿ ಅಥವಾ 1,000 ರೂಪಾಯಿ ಮಂತ್ಲಿ ಇನ್ವೆಸ್ಟ್ ಮಾಡ್ಕೊತಾ ಹೋದರೆ ನಿಮ್ಮ ಏಜ್ ಆಫ್ 60 ಲೈಕ್ ರಿಟೈರ್ಮೆಂಟ್ ಆದಮೇಲೆ ನಿಮಗೆ ಟೋಟಲ್ ಲಮ್ಸಮ್ ಅಮೌಂಟು ಕೂಡ ಜಾಸ್ತಿ ಸಿಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಮಂತ್ಲಿ ಪೆನ್ಷನ್ ಕೂಡ ನಿಮಗೆ ಜಾಸ್ತಿ ಆಗುತ್ತೆ. ಇದಿಷ್ಟು NPS ಸ್ಕೀಮ್ನ ಮಾಹಿತಿ ಆಗಿರುತ್ತೆ. ಇನ್ನು ನಾನು ನಿಮಗೆ ನೀಡಿರುವಂಥ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅದೇ ರೀತಿ ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.